ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಕಳೆದ 3-4 ದಿನಗಳಿಂದ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಆ ಒಂದು ಮಹಾಮೃತ್ಯು ವೈರಸ್ನ ಆತಂಕಕ್ಕೆ ಸದ್ಯ ತೆರೆ ಬಿದ್ದಿದೆ. ಆಫ್ರಿಕಾ ದೇಶಗಳಲ್ಲಿ ಅಬ್ಬರಿಸ್ತಾ ಇರೋ ಮಾರಣಾಂತಿಕ ಎಬೋಲಾ ವೈರಸ್ ರಾಜಧಾನಿಗೂ ಕಾಲಿಟ್ಬಿಡ್ತಾ ಅನ್ನೋ ದೊಡ್ಡ ಶಂಕೆ ರಾಜ್ಯವನ್ನೇ ನಡುಗಿಸಿತ್ತು. ಇಡೀ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿತ್ತು. ಆದ್ರೆ ಇದೀಗ ರಾಜ್ಯ ನಿಟ್ಟಿಸಿರು ಬಿಡೋ ಸುದ್ದಿ ಹೊರಬಿದ್ದಿದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಎಲ್ಲವೂ ಶುರುವಾಗಿದ್ದು ಕಳೆದ ಮೇ 23ರಂದು ಉಗಾಂಡ ದೇಶದ ಕ್ಯಾಂಪಾಲ ಮೂಲದ ನಾಗಿರೆ ಲತೀಫಾ ಎಂಬ ಮಹಿಳೆ ಬೆಂಗಳೂರಿಗೆ ಆಗಮಿಸಿದ್ರು. ಇಲ್ಲಿನ ರಾಯಲ್ ಏಸ್ ಬ್ಯೂಟಿಕ್ ಹೋಟೆಲ್ನ ರೂಮ್ ನಂಬರ್ 303ಯಲ್ಲಿ ತಂಗಿದ್ದ ಈ ಮಹಿಳೆಗೆ ಹಠಾತ್ ತೀವ್ರ ಜ್ವರ, ಎಬೋಲಾ ಮಾದರಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ವು. ವಿಷಯ ತಿಳಿತಾ ಇದ್ದಂತೆ ಅಲರ್ಟ್ ಆದ ಆರೋಗ್ಯ ಇಲಾಖೆ ತಕ್ಷಣವೇ ಆಂಬ್ಯುಲೆನ್ಸ್ ಮುಖಾಂತರ ಆಕೆಯನ್ನ ಕಟ್ಟುನಿಟ್ಟಿನ ಐಸೋಲೇಷನ್ಗೆ ಸ್ಥಳಾಂತರಿಸಿ ರಕ್ತದ ಮಾದರಿಯನ್ನ ಪುಣೆಯ ಎನ್ಐವಿ ಲ್ಯಾಬ್ಗೆ ಕಳುಹಿಸಿಕೊಟ್ಟಿತ್ತು. ಇಡೀ ರಾಜ್ಯ ಈ ವರದಿಗಾಗಿ ಕಾಯ್ತಿರುವಾಗ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ಪ್ರಕಟಣೆ ಹೊರಡಿಸಿ ಜನರಲ್ಲಿರೋ ಆತಂಕವನ್ನ ದೂರ ಮಾಡಿದ್ದಾರೆ. ಉಗಾಂಡ ಮಹಿಳೆಯ ಪ್ರಯೋಗಾಲಯ ತಪಾಸಣಾ ವರದಿ ಸಂಪೂರ್ಣವಾಗಿ ನೆಗೆಟಿವ್ ಬಂದಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ತಜ್ಞ ವೈದ್ಯರು ಆಕೆಗೆ ಯಾವುದೇ ಎಬೋಲಾ ಸೋಂಕಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೂ ಎಬೋಲಾ ಸೋಂಕಿನ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ತೀವ್ರ ಜ್ವರ ಮತ್ತು ತಲೆನೋವು ಕಾಣಿಸ್ಕೊಳ್ಳೋದು, ಸ್ನಾಯು ನೋವು ಮತ್ತು ಗಂಟಲು ನೋವು ಉಂಟಾಗುತ್ತೆ. ವಾಂತಿ, ಅತಿಸಾರ, ಹೊಟ್ಟೆ ನೋವು ಕಂಡು ಬರೋದು, ದದ್ದುಗಳು ಹಾಗೂ ಕಣ್ಣು ಕೆಂಪಾಗೋದು ಮುಂತಾದವು ಎಬೋಲಾ ಲಕ್ಷಣಗಳಾಗಿವೆ. ಇನ್ನು ಎಬೋಲಾ ರೋಗದ ತಡೆಗೆ ಬಿಡುಗಡೆಯಾದ ಮಾರ್ಗಸೂಚಿ ಏನು ಅಂತ ಗಮನಿಸೋದಾದ್ರೆ, ಸೋಂಕಿತ ವ್ಯಕ್ತಿಯ ರಕ್ತ, ದೇಹದ ದ್ರವಗಳು ಅಥವಾ ಸೋಂಕಿತ ವಸ್ತುಗಳ ನೇರ ಸಂಪರ್ಕದಿಂದ ಈ ರೋಗ ಹರಡುತ್ತೆ. ವಿಮಾನ ನಿಲ್ದಾಣಗಳಲ್ಲಿ ನಿಗಾವನ್ನ ಹೆಚ್ಚಿಸಿದ್ದು, ವಿಶೇಷ ಕ್ವಾರಂಟೈನ್ ಮತ್ತು ಐಸೋಲೇಷನ್ ಸೌಲಭ್ಯಗಳನ್ನ ಸಿದ್ಧವಾಗಿರಿಸಲಾಗಿದೆ. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸ್ ಸಂಸ್ಥೆ ಹಾಗೂ ಎಪಿಡೆಮಿಕ್ ಡಿಸೀಸ್ ಆಸ್ಪತ್ರೆಯನ್ನ ಕ್ವಾರಂಟೈನ್ ಮತ್ತು ಚಿಕಿತ್ಸಾ ಕೇಂದ್ರವಾಗಿ ನಿಗದಿ ಮಾಡಲಾಗಿದೆ. ಮಂಗಳೂರು ಶ್ರೀನಿವಾಸ್ ಸ್ಪೋರ್ಟ್ ಆಸ್ಪತ್ರೆಯನ್ನ ಐಸೋಲೇಷನ್ ಕೇಂದ್ರವಾಗಿ ಗುರುತು ಮಾಡಲಾಗಿದೆ. ಸಂಶಯಾಸ್ಪದ ರೋಗಿಗಳನ್ನ ಆಸ್ಪತ್ರೆಗೆ ಸಾಗಿಸೋಕೆ ನಿಗದಿತ ಆಂಬ್ಯುಲೆನ್ಸ್ ಸೇವೆ ಕೂಡ ಒದಗಿಸಲಾಗುತ್ತೆ. ಎಬೋಲಾ ಪೀಡಿತ ದೇಶಗಳಿಗೆ ಪ್ರಯಾಣಿಸಿದವರು ಪ್ರತ್ಯೇಕ ವೀಕ್ಷಣೆಯಲ್ಲಿರಬೇಕು. ಭಾರತಕ್ಕೆ ಮರಳಿದ ನಂತರ 21 ದಿನಗಳ ಕಾಲ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಸಾರ್ವಜನಿಕರು ಅನಗತ್ಯವಾಗಿ ಆತಂಕಕ್ಕೆ ಒಳಗಾಗಬೇಡಿ, ಅಧಿಕೃತ ಮಾಹಿತಿಯನ್ನೇ ನಂಬಿ ಅಂತ ಆರೋಗ್ಯ ಇಲಾಖೆ ಎಬೋಲಾ ಸೋಂಕಿನ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಪ್ರಸ್ತುತ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಅಂತಾರಾಷ್ಟ್ರೀಯ ಪ್ರಯಾಣ ಮತ್ತು ವ್ಯಾಪಾರ ವಹಿವಾಟುಗಳು ಹೆಚ್ಚಿರೋದ್ರಿಂದ ಮುನ್ನೆಚ್ಚರಿಕೆ ವಹಿಸೋದು ಅತ್ಯಗತ್ಯ. ಹೀಗಾಗಿ ರಾಜ್ಯದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಭಯ ಬಿಡಿ, ಎಚ್ಚರಿಕೆ ವಹಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.